ಈ ಕಂಪ್ಲೀಟಾಗಿ ಇನ್ವಿಸಿಬಲ್ ಆದ್ಲು. ಬಟ್ ಅವಳಿಗೆ ಗೊತ್ತೇ ಆಗಲಿಲ್ಲ. ಬೆಳಗ್ಗೆ ಎದ್ದಾಗ ಅವಳಿಗೆ ನಂಬೋಕೆ ಆಗಲಿಲ್ಲ. ಶಾಕಿಂದ ಕಿರಿಸ್ತಾಳೆ. ಅಣ್ಣ ಅದನ್ನು ಕೇಳಿಸ್ಕೊಂಡು ಅವ್ರ ಟ್ವಿನ್ ಸಿಸ್ಟರ್ ಬೆಕ್ಕಿ ಬಾತ್ರೂಮ್ ಕಡೆ ಓಡಿ ಬರ್ತಾಳೆ. ಬಟ್ ಅವಳಿಗೆ ಯಾರು ಕಾಣಿಸಲ್ಲ. ಬಟ್ ವಾಯ್ಸ್ ಕೇಳಿಸ್ತಿರುತ್ತೆ. ಸೊ ಮಾಲಿ ತನ್ನ ಮೇಲೆ ನೀರು ಹಾಕ್ಕೊಂಡು ಟವಲ್ ತಲೆ ಕಟ್ಕೋತಾಳೆ. ಆವಾಗ ಬೆಕ್ಕಿಗೆ ಗೊತ್ತಾಗುತ್ತೆ ಮಾಲಿ ಇನ್ವಿಸಿಬಲ್ ಆಗಿದ್ದಾಳೆ ಅಂತ. ಆ್ಯಂಡ್ ಮಾಲಿ ಸ್ಕೂಲಲ್ಲಿ ತುಂಬ ಪಾಪ್ಯುಲರ್ ಸ್ಟೂಡೆಂಟ್. ಅವತ್ತೇ ಅವಳು ಕಾಸ್ಟ್ಯೂಮ್ ಪಾರ್ಟಿ ಅಟೆಂಡ್ ಮಾಡಬೇಕಾಗಿತ್ತು. ಆ್ಯಂಡ್ ಕ್ರಾಸ್ ಗೇಮು ಇರುತ್ತೆ. ಬಟ್ ಅವಳು ಏನೇ ಹಾಕ್ಕೊಂಡ್ರು ಅದು ಇನ್ವಿಸಿಬಲ್ ಆಗ್ತಿತ್ತು. ಸೊ ಬೆಕ್ಕಿಗೆ ಹೇಳ್ತಾಳೆ ನೀನೇ ಹೋಗು ಅಂತ. ಆ್ಯಂಡ್ ಬೆಕ್ಕಿ ಅವಳ ಥರ ಡ್ರೆಸ್ ಮಾಡಿಕೊಂಡು ಪಾರ್ಟಿಗೆ ಹೋಗ್ತಾಳೆ. ಆ್ಯಂಡ್ ಈ ಕಡೆ ಮಾಲಿ ಇನ್ವಿಸಿಬಲ್ ಆಗಿರ್ತಾಳೆ. ಮೆನ್ಸ್ ರೂಮ್ಗೆ ಹೋಗಿ ಟೆಡ್ಡಿ ವೇರ್ ಮಾಡ್ಕೋತಾಳೆ. ಆ್ಯಂಡ್ ಅವಳ ತಂಗಿ ಬೆಕ್ಕಿನ ಕ್ರಶ್ ಹತ್ರ ಹೋಗಿ ಅವಳ ಥರ ಆ್ಯಕ್ಟ್ ಮಾಡ್ತಾಳೆ. ಬಟ್ ಅವಳು ಕ್ರಶ್ ರಿಪ್ಲೈ ಮಾಡೋಷ್ಟೊತ್ತಿಗೆ ಅವಳ ಕಾಸ್ಟ್ಯೂಮ್ ಇನ್ವಿಸಿಬಲ್ ಆಗುತ್ತೆ. ಆ್ಯಂಡ್ ಅವಳು ಅಲ್ಲಿಂದ ಓಡಿ ಹೋಗಿ ಅವಳ ತಂಗಿ ಬೆಕ್ಕಿಗೆ ಗೇಮಲ್ಲಿ ಗೆಲ್ಲೋಕೆ ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ಅವ್ರು ಗೇಮ್ ಗೆಲ್ತಾರೆ.